ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಸಾಮಾನ್ಯ ಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಜನರಲ್ ನಾಲೆಡ್ಜ್ ಎಂಬತಕ್ಕಂತಹ ವಿಷಯ ಒಂದು ಎಲ್ಲ ಬಗೆಯಲ್ಲಿ ಮತ್ತು ಎಲ್ಲ ವಿಷಯಗಳಲ್ಲಿ ಅದರ ಒಂದು ಜ್ಞಾನ, ಅದರ ಒಂದು ಅವಶ್ಯಕತೆ, ಅದರ ಒಂದು ಮಹತ್ವವನ್ನು ನಾವು ಕಂಡುಕೋತೀವಿ. ಅದರ ಜೊತೆಗೆ ಇವತ್ತಿನ ಒಂದು ಅವಧಿಯಲ್ಲಿ ನಾವು ಈ ಭಾರತದ ಅರಣ್ಯ ಸಂಪತ್ತು ಎಂಬತಕ್ಕಂತಹ ವಿಷಯದ ಮೇಲೆ ಅಧ್ಯಯನವನ್ನು ಮಾಡೋಣ. ಮೊಟ್ಟ ಮೊದಲನೇದಾಗಿ ಅರಣ್ಯ ಅಂತಂದರೆ ಏನು? ಈ ಮಾನವ ನೈಸರ್ಗಿಕ ಸಂಪತ್ತು ಅರಣ್ಯ ಏನಪ್ಪ ಅಂತಂದರೆ ಆಗಿದೆ. ನಾವು ಈಗ ಒಂದು ಭಾರತದ ಒಂದು ಅರಣ್ಯ ಸಂಪತ್ತು ನೋಡಬೇಕು ಅಂತಂದರೆ ಒಂದು 2009 ಅಂದಾಜಿನಂತೆ ಎಷ್ಟು ಚದರ ಕಿಲೋಮೀಟರ್ ಅಂತಂದರೆ 6.9 ಲಕ್ಷ ಚದರ ಕಿಲೋಮೀಟರ್ ಅಂದರೆ ಭೌಗೋಳಿಕ ಕ್ಷೇತ್ರದ 21% ಭೂಭಾಗ ಅರಣ್ಯದಿಂದ ಏನು ಮಾಡಿದಪ್ಪ ಅಂತಂದ್ರೆ ನಿರ್ಮಾಣ ಆಗಿರ್ತಕ್ಕಂಥದ್ದು. ನಾವಿಲ್ಲಿ ಗಮನಿಸ್ಬೋದು ಭಾರತದ ಯಾವೆಲ್ಲ ರೀತಿಯಾಗಿರ್ತಕ್ಕಂತಹ ಅರಣ್ಯ ಸಂಪತ್ತು ಈ ಒಂದು ಮ್ಯಾಪ್ನಲ್ಲಿ ನಾವು ನೋಡ್ಬೋದು. ಹೀಗಾಗಿ ಈ 2009 ಅಂದಾಜಿನಂತೆ 6.9 ಲಕ್ಷ ಚದರ ಕಿಲೋಮೀಟರ್ ಅಂತಂದರೆ ಭೌಗೋಳಿಕ ಕ್ಷೇತ್ರದ ಭಾರತದ ಆಗಿರ್ಬೋದು ಅಥವಾ ಭೂಮಿಯ ಒಂದು ಭೌಗೋಳಿಕ ಕ್ಷೇತ್ರಗಳಲ್ಲಿ ಅಧ್ಯಯನ ಮಾಡಿದ ಹಾಗೆ 21.2% ಭೂಭಾಗ ಈ ಅರಣ್ಯಗಳಿಂದ ಏನಾಗಿರ್ತಪ್ಪ ಅಂತಂದರೆ ನಿರ್ಮಾಣ ಆಗಿರ್ತಕ್ಕಂಥದ್ದು. ಭಾರತದ ಪರಿಸರ ಸಮತೋಲನ ಕಾಪಾಡಲು 1988 ರಾಷ್ಟ್ರೀಯ ಅರಣ್ಯ ನೀತಿ 33% ಭೂಪ್ರದೇಶದಲ್ಲಿ ಅರಣ್ಯವಿರಬೇಕು ಅಂತ ತಿಳ್ಕೊಂಡು ಶಿಫಾರಸನ್ನು ಮಾಡಿತು. ಅದರ ಜೊತೆಗೆ ಸ್ಟೇಟ್ ಆಫ್ ಫಾರೆಸ್ಟ್ ವರದಿ 2015ರಂತೆ ಭಾರತದ 21.34% ಭೂಭಾಗದಷ್ಟು ಅರಣ್ಯವಿದೆ. ಈ ಅರಣ್ಯ ಪ್ರದೇಶವು 7,01,675 ಚದರ ಕಿಲೋಮೀಟರ್ವರೆಗೆ ಅವಧಿಯನ್ನು ನಾವು ಕಾಣಬಹುದು. ಹಾಗಾದರೆ ಈ ಅರಣ್ಯ ಭಾರತದಲ್ಲಿ ಯಾವೆಲ್ಲ ರಾಜ್ಯಗಳಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದ ಪಾಲನ್ನು ವಹಿಸ್ಕೊಂಡಿದೆ ನೋಡೋದಾದರೆ ಮೊಟ್ಟ ಮೊದಲದಾಗಿ ರಾಜ್ಯವಾರು ನಾವು ನೋಡಿದಾಗ ರಾಜ್ಯದ ಅತ್ಯಂತ ಹೆಚ್ಚಿನ ಪಾಲನ್ನು ಒದಗಿಸ್ಕೊಂಡಿರ್ತಕ್ಕಂಥದ್ದು ಮಧ್ಯಪ್ರದೇಶ. ಅಂದರೆ ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ವಿಸ್ತೀರ್ಣದ ಅರಣ್ಯ ಪ್ರದೇಶ ಹೊಂದಿದ ಮೊದಲ ಸ್ಥಾನದ ರಾಜ್ಯ ಮಧ್ಯಪ್ರದೇಶ. 95,221 ಚದರ ಕಿಲೋಮೀಟರ್ವರೆಗೆ ಏನು ಮಾಡಿದಪ್ಪ ಅಂತಂದರೆ ಅರಣ್ಯವನ್ನು ಹಂಚಿಕೊಂಡಿದೆ. ಇದ್ರ ಜೊತೆಗೆ ಎರಡನೇ ಸ್ಥಾನದಲ್ಲಿ ಬರ್ತಕ್ಕಂಥದ್ದು ಆಂಧ್ರ ಪ್ರದೇಶ, ಮಹಾರಾಷ್ಟ್ರ. ಇವು ಏನಪ್ಪ ಅಂತಂದರೆ ಭಾರತದ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರತಕ್ಕಂತಹ ಭಾರತದ 5 ರಾಜ್ಯಗಳು ಮಧ್ಯಪ್ರದೇಶ, ಅರುಣಾಚಲ ಪ್ರದೇಶ, ಛತ್ತೀಸ್ಗಢ, ಮಹಾರಾಷ್ಟ್ರ, ಒರಿಸ್ಸಾ. ಹೀಗೆ ಏನು ಮಾಡ್ತದೆ ಅಂತಂದ್ರೆ ಅತಿ ಹೆಚ್ಚು ಅರಣ್ಯವನ್ನು ಹೊಂದಿರತಕ್ಕಂಥ 5 ರಾಜ್ಯಗಳು ಅಂತ ತಿಳ್ಕೊಂಡು ನಾವು ಕರಿತೀವಿ. ಆದರೆ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿರತಕ್ಕಂಥದ್ದು ಅಂತ ರಾಜ್ಯ ಮತ್ತಂತಪ್ಪ ಅಂತಂದರೆ ಹರಿಯಾಣ ಮತ್ತು ಪಂಜಾಬ ರಾಜ್ಯಗಳು ಅತಿ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದೇವ. ಎಷ್ಟು ಚದರ ಕಿಲೋಮೀಟರ್ ಅಂತಂದರೆ 1,551 ಚದರ ಕಿಲೋಮೀಟರ್ ಅತ್ಯಂತ ಕಡಿಮೆ ಭೂ ಅರಣ್ಯ ಪ್ರದೇಶವನ್ನು ಹೊಂದಿರತಕ್ಕಂಥದ್ದು ಹರಿಯಾಣ. ಅತ್ಯಂತ ಹೆಚ್ಚು ಹೊಂದಿರತಕ್ಕಂಥದ್ದು ಮಧ್ಯಪ್ರದೇಶ. ಹಾಗಾದರೆ ಇಲ್ಲಿ ಲಕ್ಷದ್ವೀಪವನ್ನು ನಾವು ಗಮನಿಸಿದಾಗ ಲಕ್ಷದ್ವೀಪ ಏನಪ್ಪ ಅಂತಂದರೆ ಕೇಂದ್ರಾಡಳಿತ ಪ್ರದೇಶಗಳ ಒಂದು ಸ್ಥಾನಕ್ಕೆ ಅನುಗುಣವಾಗಿ ನಾವು ನೋಡಿದಾಗ ಲಕ್ಷದ್ವೀಪ ಅತ್ಯಂತ ಹೆಚ್ಚಿನ ಒಂದು ಪಾಲನ್ನು ವಹಿಸ್ಕೊಂಡದ. ನಾವು ಗಮನಿಸಬೇಕಾಗಿದ್ದು ಹಾಗಾದರೆ ಅರಣ್ಯ ಪ್ರದೇಶವನ್ನು ನಾವು ವಿಭಾಗ ಮಾಡಿದಾಗ ಅಲ್ಲಿ ಪ್ರಮುಖವಾಗಿ 6 ಪ್ರಕಾರವಾಗಿ ವಿಂಗಡಿಸಬಹುದು. ಅವುಗಳಂತಂದರೆ
ಅವುಗಳಲ್ಲಿ ಒಂದು ಪ್ರಮುಖವಾಗಿ ಬರ್ತಕ್ಕಂಥದ್ದು ನಿತ್ಯ ಹರಿದ್ವರ್ಣ ಅರಣ್ಯಗಳು. ನಿತ್ಯ ಹರಿದ್ವರ್ಣ ಅರಣ್ಯಗಳು ಅಂತಂದರೆ ಸದಾ ಹಸಿರಾಗಿರ್ತಕ್ಕಂಥ ಅರಣ್ಯಗಳನ್ನು ನಾವು ನಿತ್ಯ ಹರಿದ್ವರ್ಣಗಳು ಅಂತ ತಿಳ್ಕೊಂಡು ಕರಿತೀವಿ. ಈ ನಿತ್ಯ ಹರಿದ್ವರ್ಣ ಅರಣ್ಯಗಳು 250 ಸೆಂಟಿಮೀಟರ್ಗಳಿಗಿಂತ ಹೆಚ್ಚು ಮಳೆಯನ್ನು ಪಡೆಯುವಂತಹ 900 ಮೀಟರ್ಗಳಿಗಿಂತ ಕಡಿಮೆ ಎತ್ತರ ಹೊಂದಿರತಕ್ಕಂತಹ ಪ್ರದೇಶಗಳಲ್ಲಿ ನಾವು ಕಾಣಬಹುದು. ಈ ಬಗೆಯ ಅರಣ್ಯಗಳು ಪಶ್ಚಿಮ ಘಟ್ಟಗಳು, ಈಶಾನ್ಯ ರಾಜ್ಯಗಳಾದ ಅಸ್ಸಾಂ, ಮೇಘಾಲಯ, ತ್ರಿಪುರಾ, ಮಣಿಪುರ, ನಾಗಾಲ್ಯಾಂಡ್, ಅಂಡಮಾನ್ ಮತ್ತು ನಿಕೋಬಾರ್ ಮತ್ತು ಲಕ್ಷದ್ವೀಪಗಳಲ್ಲಿ ಏನು ಮಾಡ್ತದೆ ಅಂತಂದರೆ ಕಂಡು ಬರ್ತದೆ. ಈ ರೀತಿಯಾಗಿರ್ತಕ್ಕಂತಹ ನಿತ್ಯ ಹರಿದ್ವರ್ಣ ಅರಣ್ಯ 2.6 ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ಹರಡೈತಿ. ಈ ಪ್ರದೇಶದಲ್ಲಿ ಸಸ್ಯವರ್ಗ ವರ್ಷವೆಲ್ಲ ಹಸಿರಾಗಿರೋದ್ರಿಂದ ಇದನ್ನು ನಾವು ಏನಂತ ಕರಿತೀವಿ ಅಂತಂದರೆ ನಿತ್ಯ ಹರಿದ್ವರ್ಣ ಅರಣ್ಯ ಅಂತ ತಿಳ್ಕೊಂಡು ಏನು ಮಾಡ್ತೀವಿ ಕರಿತೀವಿ. ಇದು ಅರಣ್ಯಗಳು ಪಶ್ಚಿಮ ಘಟ್ಟ, ನಮ್ಮ ಕರ್ನಾಟಕನೂ ಸಹಿತ ಪಶ್ಚಿಮ ಘಟ್ಟಗಳ ಒಂದು ತಾಣ ಆಗಿದೆ. ಅಲ್ಲಿಂದ ಎಲ್ಲಿಂದ ಅಂತಂದರೆ ಬೆಳಗಾವಿಯಿಂದ ಹಿಡ್ಕೊಂಡು ಪಶ್ಚಿಮ ಘಟ್ಟಗಳು ಪ್ರಾರಂಭ ಆಗ್ತಾವ. ಅಸ್ಸಾಂ, ಮೇಘಾಲಯ, ತ್ರಿಪುರಾ, ಮಣಿಪುರ, ಅಂಡಮಾನ್ ನಿಕೋಬಾರ್, ಲಕ್ಷದ್ವೀಪಗಳಲ್ಲಿ ಏನು ಮಾಡ್ತದೆ ಅಂತಂದ್ರೆ ನಿತ್ಯ ಹರಿದ್ವರ್ಣ ಅರಣ್ಯಗಳು ಕಂಡುಬರ್ತಾವ. ಇನ್ನೆರಡನೇದಾಗಿ ಬರ್ತಕ್ಕಂಥದ್ದು ಎಲೆ ಉದುರುವ ಮಾನ್ಸೂನ್ ಅರಣ್ಯಗಳು. ಈ ಪ್ರಕಾರದ ಅರಣ್ಯಗಳು ಭಾರತದಲ್ಲಿ ಅತಿ ಹೆಚ್ಚು ವಿಸ್ತಾರಗೊಂಡಾವ. ಇವು ಮಳೆಯನ್ನು ಎಷ್ಟು ಸೆಂಟಿಮೀಟರ್ ಮಳೆಯನ್ನು ಸುರಿಸಿದ್ದಲ್ಲಿ ಈ ಎಲೆ ಉದುರುವ ಮಾನ್ಸೂನ್ ಮಾರುತ ಅಥವಾ ಅರಣ್ಯಗಳು ಇದಾವ ಅಂತಂದ್ರೆ 75ರಿಂದ 250 ಸೆಂಟಿಮೀಟರ್ ಮಳೆಯನ್ನು ಪಡಿತಕ್ಕಂತಹ ಪ್ರದೇಶಗಳಲ್ಲಿ ವ್ಯಾಪಕವಾಗಿ ಈ ಎಲೆ ಉದುರಿಸುವ ಒಂದು ಅರಣ್ಯಗಳು ಕಂಡುಬರ್ತಾವೆ. ಇಲ್ಲಿ ನಾವು ನೋಡಬೇಕಂತಂದ್ರೆ ಇವುಗಳನ್ನ ನಾವು ಏನಂತ ಕರಿತೀವಿ ಅಂತಂದರೆ ಒಂದು ಮಾನ್ಸೂನ್ ಮಾದರಿಯ ಕಾಡುಗಳು ಅಂತ ತಿಳ್ಕೊಂಡು ಕರಿತೀವಿ. 75ರಿಂದ 250 ಸೆಂಟಿಮೀಟರ್ ಮಳೆಯನ್ನು ಪಡಿತದೆ. ಭಾರತದಲ್ಲಿ ಎಲ್ಲೆಲ್ಲಿ ಕಾಣಸಿಗ್ತಾವ ಅಂತಂದ್ರೆ ಈ ಅರಣ್ಯಗಳು ಹಿಮಾಲಯ ಪಾದದ ಭಾಗಗಳೊಳಗೆ ಪಶ್ಚಿಮ ಘಟ್ಟದ ಪೂರ್ವ ಇಳಿಜಾರು ಏನಿರ್ತದೆ, ಜಮ್ಮು, ಪಶ್ಚಿಮ ಬಂಗಾಳ, ಭಾರತದ ಛೋಟಾನಾಗ್ಪುರ, ಒರಿಸ್ಸಾ, ಛತ್ತೀಸ್ಗಢ, ಬಿಹಾರ, ಜಾರ್ಖಂಡ್ ಮುಂತಾದ ಪ್ರದೇಶಗಳಲ್ಲಿ ಏನು ಮಾಡ್ತಾವ ಅಂತಂದರೆ ಇವು ಕಡಿಮೆ ಎತ್ತರವಾಗಿ ಬೆಳಿತಾವ. ಮರಗಳ ನಡುವೆ, ಬಿದಿರು ಮುಳ್ಳಿನ ಮರಗಳ ನಡುವೆ ಪೊದೆಗಳಾಗಿರಬಹುದು, ಒರಟು ಜಾತಿಯ ಹುಲ್ಲು ಬಳ್ಳಿಗಳು ಒತ್ತೊತ್ತವಾಗಿ ಬೆಳಿತಾವ. ಈ ಕಾಡುಗಳೊಳಗೆ ಬಿದಿರು, ಬೆತ್ತ ಹೆಚ್ಚಾಗಿ ಏನು ಮಾಡ್ತಾರೆ ಅಂತಂದ್ರೆ ಬೆಳಿತಾರೆ. ಕಲ್ಪವೃಕ್ಷವಾಗಿರ್ತಕ್ಕಂಥ ಸಾಲು ವೃಕ್ಷ, ತೇಗ, ಬೀಟೆ, ಹೊನ್ನೆ, ನಂದಿ, ನೇರಳೆ, ಕರ್ನಾಟಕದ ಕಾಡುಗಳಲ್ಲಿ ಶ್ರೀಗಂಧದ ಮರಗಳು ಹೆಚ್ಚು ಕಂಡುಬರ್ತಾವ. ಇವು ಏನಪ್ಪ ಅಂತಂದರೆ ಎಲೆಯನ್ನು ಉದುರಿಸ್ತಕ್ಕಂತಹ ಕಾಡುಗಳು ಅಂತ ತಿಳ್ಕೊಂಡು ನಾವು ಏನು ಮಾಡ್ತೀವಿ ಕರಿತೀವಿ. ಇದು ಭಾರತದೊಳಗೆ 65ರಷ್ಟು ಅರಣ್ಯ ಪ್ರದೇಶಗಳು ಹರಡಿಕೊಂಡಾವ. ಇವುಗಳು ನಿರ್ದಿಷ್ಟ ಭಾಗಗಳಲ್ಲಿ ಏನು ಮಾಡ್ತಾವ ಅಂತಂದರೆ ಕಂಡುಬರ್ತಾವ. ಈ ಕಾಡು ಯಾವುದು ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯ ಅತಿ ಹೆಚ್ಚಿನ ಪ್ರಮಾಣದೊಳಗೆ ಭಾರತದೊಳಗೆ ಏನು ಮಾಡ್ತದೆ ಅಂತಂದ್ರೆ ಕಂಡುಬರ್ತದೆ. ಇನ್ನು ಮೂರನೇದಾಗಿ ಬರ್ತಕ್ಕಂಥದ್ದು ಉಷ್ಣವಲಯದ ಹುಲ್ಲುಗಾವಲು. ಈ ಉಷ್ಣವಲಯದ ಹುಲ್ಲುಗಾವಲು ಇದು ಕಡಿಮೆಯ ಮಳೆಯನ್ನು ಪಡಿತದೆ. 60ರಿಂದ 75 ಸೆಂಟಿಮೀಟರ್ ಮಳೆಯನ್ನು ಪಡಿತಕ್ಕಂತಹ ಪ್ರದೇಶಗಳಲ್ಲಿ ಹುಲ್ಲುಗಾವಲು ಸಸ್ಯವರ್ಗ ಪ್ರಧಾನವಾಗಿ ನಮಗೇನು ಮಾಡ್ತದೆ ಅಂದರೆ ಕಾಣಸಿಗ್ತದೆ. ಇಲ್ಲಿ ಬೆಳೀತಕ್ಕಂತಹ ಮರಗಳ ಎತ್ತರ ಅತ್ಯಂತ ಕಡಿಮೆ ಇರ್ತದೆ ಮತ್ತು ಆಳದ ಬೇರನ್ನು ಏನು ಮಾಡಿರ್ತಾವೆ ಅಂತಂದರೆ ಹೊಂದಿರ್ತವೆ. ಇವುಗಳ ಎತ್ತರ ಏನಿರ್ತದೆ ಅಂತಂದರೆ ಕಡಿಮೆ ಇರ್ತದೆ, ಆದರೆ ಇವರುಗಳ ಬೇರು ಏನಿರ್ತದೆ ಅಂತಂದರೆ ಹೆಚ್ಚಿನ ಪ್ರಮಾಣದೊಳಗೆ ಆಳಕ್ಕೆ ಇಳಿದಿರ್ತದೆ. ಎತ್ತರ ಮತ್ತು ಹುಲ್ಲು ವಿರಳವಾಗಿ ಅಲ್ಲಲ್ಲಿ ಕುರುಚಲು ಜಾತಿಯ ಸಸ್ಯವರ್ಗವನ್ನು ನಾವು ಕಾಣಬಹುದು. ಪ್ರಮುಖವಾಗಿ ಇಲ್ಲಿ ಜಾಲಿ, ಕಸವಿ ಸಸ್ಯ, ಒರಟಾದ ಹುಲ್ಲು ಜಾತಿಯ ಸಸ್ಯಗಳು ಕಂಡುಬರ್ತವೆ. ಅದರ ಜೊತೆಗೆ ದಖನ್ ಪ್ರಸ್ಥಭೂಮಿಯ ಕೇಂದ್ರ ಭಾಗ, ಅರಾವಳಿ ಪರ್ವತಗಳ ಪಶ್ಚಿಮದಲ್ಲಿರ್ತಕ್ಕಂತಹ ಥಾರ ಮರುಭೂಮಿಯ ಅಂಚಿನ ವಲಯಗಳು ಈ ಬಗೆಯ ಸಸ್ಯವರ್ಗವನ್ನು ಹೊಂದಿವೆ. ಬಬುಲ್, ಶಿಶಮ್, ಸಬಾಯ್ ಹುಲ್ ಇಂತಹ ಹಲವಾರು ವಿಶೇಷತೆಗಳನ್ನು ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ಬೆಳೀತಾರೆ. ಇನ್ನು ನಾಲ್ಕನೇದಾಗಿ ಬರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಮ್ಯಾಂಗ್ರೋವ್ ಅರಣ್ಯಗಳು.
ಈ ಮ್ಯಾಂಗ್ರೋವ್ ಅರಣ್ಯಗಳು ಅಥವಾ ಮ್ಯಾಂಗ್ರೋವ್ ಕಾಡುಗಳು, ಮ್ಯಾಂಗ್ರೋವ್ ಫಾರೆಸ್ಟ್ ಅಂತೇಳಿ ತಿಳ್ಕೊಂಡು ಕರಿತೀವಿ, ಸಮುದ್ರ ತೀರಗಳ ತಗ್ಗಾದ ಭಾಗಗಳಲ್ಲಿ ಉಪ್ಪು ನೀರಿನಿಂದ ಕೂಡಿದಂತಹ ಭೂಮಿಯಲ್ಲಿ ಜಾಲಿಯ ಸಸ್ಯಗಳಿಂದ ಕೂಡಿದಂತಹ ಕೆಲವೊಂದಿಷ್ಟು ಅರಣ್ಯಗಳನ್ನೇ ನಾವು ಮ್ಯಾಂಗ್ರೋವ್ ಅರಣ್ಯಗಳು ಅಂತ ತಿಳ್ಕೊಂಡು ಕರಿತೀವಿ. ಈ ಸಸ್ಯಗಳ ಬಲೆಯಲ್ಲಿ ಹಬ್ಬಿರುವಂತಹ ಬೇರುಗಳಿಂದ ಕೂಡಿದ್ದು ನೀರಿನಲ್ಲಿ ಏನು ಮಾಡ್ತಾವ ಅಂತಂದರೆ ಇವು ತೇಲ್ತಿರ್ತಾವ. ಈ ಕಾಡುಗಳು ನದಿ ಮುಖಜ ಭೂಮಿಗಳು ಮತ್ತು ನದಿ ಅಳಿವೆಯ ತಗ್ಗು ಪ್ರದೇಶಗಳಲ್ಲಿ ಕಂಡುಬರ್ತಾವ. ಗಂಗಾ, ಮಹಾನದಿ, ಗೋದಾವರಿ, ಕೃಷ್ಣಾ ನದಿ ಮುಖಜಗಳು ಭೂಮಿಗಳಲ್ಲಿ ಇವು ಕಂಡುಬರ್ತಾವ. ಆಮೇಲೆ ಇವನ್ನು ನಾವು ಉಬ್ಬರ ಇಳಿತದ ಕಾಡುಗಳು ಅಂತ ತಿಳ್ಕೊಂಡು ಏನು ಮಾಡ್ತೀವಿ ಕರಿತೀವಿ. ನದಿ ಮುಖಜ ಭೂಮಿ, ನದಿಯ ಅಳಿವೆಗಳ ಪ್ರದೇಶಗಳಲ್ಲಿ ಕಂಡುಬರ್ತವೆ. ಗಂಗಾ ನದಿಯ ನದಿ ಭೂಮಿಯಲ್ಲಿ ಸುಂದರಿ ಮರಗಳು ಅತ್ಯಧಿಕವಾಗಿರೋದ್ರಿಂದ ಈ ಪ್ರದೇಶವನ್ನು ನಾವು ಸುಂದರ್ಬನ್ಸ್ ಅಂತ ತಿಳ್ಕೊಂಡು ಏನು ಮಾಡ್ತೀವಿ ಕರಿತೀವಿ. ಜಗತ್ತಿನ ಅತಿ ದೊಡ್ಡ ಮ್ಯಾಂಗ್ರೋವ್ ಕಾಡುಗಳು ಯಾವುದು ಕೇಳಿದರೆ ಅದು ಸುಂದರ್ಬನ್ಸ್ ಅಂತ ತಿಳ್ಕೊಂಡು ಕರಿತೀವಿ. ಇದು ಗಂಗಾ ನದಿಯ ಮುಖಜ ಭೂಮಿಯಲ್ಲಿ ಸುಂದರಿ ಮರಗಳು ಹೆಚ್ಚಾಗಿರೋದ್ರಿಂದ ಸುಂದರ್ಬನ್ ಅಂತ ತಿಳ್ಕೊಂಡು ಕರಿತೀವಿ. ಇದರ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ ಜಗತ್ತಿನ ಅತಿ ದೊಡ್ಡ ಮ್ಯಾಂಗ್ರೋವ್ ಕಾಡುಗಳು ಯಾವುದು ಅಂತ ಕೇಳಿದರೆ ಅದು ಸುಂದರ್ಬನ್ಸ್, ಸುಂದರಿ ಮರಗಳು ಅಂತ ತಿಳ್ಕೊಂಡು ನಾವು ಕರಿಬೋದು. ಇನ್ನು ಭಾರತವು ಪ್ರಪಂಚದ ಒಟ್ಟು ಮ್ಯಾಂಗ್ರೋವ್ ಅರಣ್ಯಗಳ ಪ್ರದೇಶಗಳ ಶೇಕಡ ಪಾಲು ಎಷ್ಟು ಅಂತಂದರೆ 7% ಪಾಲನ್ನು ಒಳಗೊಂಡಿರ್ತದೆ. ಇನ್ನು ನೆಕ್ಸ್ಟ್ ನಾವು ನೋಡೋದಾದರೆ ಮರುಭೂಮಿ ಅರಣ್ಯಗಳು. ಮರುಭೂಮಿಯಲ್ಲಿ ಇರ್ತಕ್ಕಂಥ ಅರಣ್ಯ. ಇಲ್ಲಿ ಮರುಭೂಮಿಯೊಳಗೆ ಅತ್ಯಂತ ಕಡಿಮೆ ಪ್ರದೇಶದಲ್ಲಿ ಏನಾಗ್ತದೆ ಅಂತಂದ್ರೆ ಮಳೆಯನ್ನು ಪಡೀತದೆ. ಎಷ್ಟು ಅಂತಂದರೆ ವಾರ್ಷಿಕವಾಗಿ 50 ಸೆಂಟಿಮೀಟರ್ಗಿಂತಲೂ ಕಡಿಮೆ ಮಳೆ ಬೀಳುವ ಪ್ರದೇಶಗಳಲ್ಲಿ ಮರುಭೂಮಿ ಅರಣ್ಯಗಳು ಪ್ರಸಿದ್ಧಿಯನ್ನು ಪಡೆದಿವೆ. ರಾಜಸ್ಥಾನದಲ್ಲಿರ್ತಕ್ಕಂಥ ಥಾರ್ ಮರುಭೂಮಿ, ಅದಕ್ಕೆ ಹೊಂದಿಕೊಂಡಂತಹ ಪಂಜಾಬ್, ಹರಿಯಾಣ, ಗುಜರಾತಿನ ಕೆಲವು ಭಾಗಗಳಲ್ಲಿ ಅರಣ್ಯಗಳಿವೆ. ಯಾಕೆ ಅಲ್ಲಿ ಅರಣ್ಯಗಳದಾವ ಅಂತಂದ್ರೆ ಈ ಮೂರೂ ರಾಜ್ಯಗಳಲ್ಲಿ ಏನು ಹರಡ್ಕೊಂಡದ ಅಂತಂದರೆ ಮರುಭೂಮಿ ಪ್ರದೇಶ ಹರಡಿದೆ. ಗುಜರಾತ್ ಆಗಿರಬಹುದು, ರಾಜಸ್ಥಾನ್ ಆಗಿರಬಹುದು, ಹರಿಯಾಣ ಮತ್ತು ಪಂಜಾಬ್ ಈ ಭಾಗಗಳಲ್ಲಿ, ಆ ಭಾಗಗಳ ಪಶ್ಚಿಮ ಭಾಗಗಳಲ್ಲಿ ಏನದ ಅಂತಂದ್ರೆ ಅಲ್ಲಿ ಮರುಭೂಮಿ ಪ್ರದೇಶ ಇರುವುದರಿಂದ ಆ ಪಶ್ಚಿಮ ಭಾಗದಲ್ಲಿ ಮಳೆಯ ಪ್ರಮಾಣ ಕಡಿಮೆ ಇರ್ತದೆ. ಎಷ್ಟಿರ್ತದೆ ಅಂತಂದ್ರೆ ವಾರ್ಷಿಕವಾಗಿ 50 ಸೆಂಟಿಮೀಟರ್ಗಿಂತಲೂ ಕಡಿಮೆ ಮಳೆಯನ್ನು ಪಡ್ಕೊಳ್ತಾವ. ಇಂತಹ ಹಲವಾರು ಪ್ರದೇಶಗಳಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಮರಗಳು ಬೆಳೀತಾವ. ಅವು ಯಾವುವು ಅಂತ ಕೇಳಿದರೆ ಆಳವಾದ ಬೇರವನ್ನು ಹೊಂದಿರತಕ್ಕಂತಹ ಕುರುಚಿಲು ಜಾತಿಯ ಸಸ್ಯವರ್ಗ ಮುಳ್ಳು ಕಂಟಿಗಳಿಂದ ಕೂಡಿರ್ತಾವ. ಆ ಥಾರ್ ಮರುಭೂಮಿಯ ಒಂದು ಹೊಂದಿಕೊಂಡಂತಹ ರಾಜ್ಯಗಳಲ್ಲಿ ಇವು ಬೆಳೀತಾವ ಅಂತ ತಿಳ್ಕೊಂಡು ನಾವು ಕರಿಬಹುದು. ಇಲ್ಲಿ ಗಿಡಗಂಟಿಗಳು, ಪಾಪಸ್ಕಳ್ಳಿ, ಖರ್ಜೂರ, ಜಾಲಿ, ಈಜಲು, ಒರಟಾದ ಹುಲ್ಲು ಚದುರಿದಂತೆ ಏನು ಮಾಡ್ತದೆ ಅಂತಂದರೆ ಕಂಡು ಬರ್ತಾವ. ಇಲ್ಲಿ ಓಯಾಸಿಸ್ಗಳಿರುವ ಕಡೆಗಳಲ್ಲಿ ಖರ್ಜೂರದ ಮರಗಳು ಏನು ಮಾಡ್ತಾವ ಅಂತಂದ್ರೆ ಬೆಳೀತಾರೆ. ಇಲ್ಲಿ ವಾಸಿಸುವಂತಕ್ಕಂತಹ ಪ್ರಮುಖ ಪ್ರಾಣಿ ಅಂತ ಕೇಳಿದರೆ ಒಂಟೆ. ಒಂಟೆ ಏನು ಮಾಡ್ತದೆ ಅಂತಂದ್ರೆ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಮಳೆ ಬೀಳ್ತಕ್ಕಂಥ ಪ್ರದೇಶ ಆಗಿರ್ಬೋದು, ಒಂದೇ ಸರಿ ಅದು ಹೆಚ್ಚಿನ ಪ್ರಮಾಣದ ನೀರನ್ನು ಕುಡಿದು ಏನು ಮಾಡ್ತದೆ ಅಂತಾರೆ ಜೀವನವನ್ನು ಸಾಗಿಸ್ತದೆ. ಇನ್ನು ಹಿಮಾಲಯದ ಆಲ್ಪೈನ್ ಮರಗಳು. ಹಿಮಾಲಯ ಪರ್ವತಗಳಲ್ಲಿ ವಿವಿಧ ಬಗೆಯ ಅರಣ್ಯಗಳು ಕಂಡು ಬರ್ತಾವ. ಯಾಕಪ್ಪ ಅಂತಂದರೆ ಎತ್ತರವು ಹೆಚ್ಚಾದಂತೆ ಉಷ್ಣವಲಯದಿಂದ ಧ್ರುವ ಪ್ರದೇಶದ ಕಡೆಗೆ ವಾಯುಗುಣಗಳನ್ನು ಇಲ್ಲಿ ನಾವು ಕಾಣಬಹುದು. ವಾಯುಗುಣಕ್ಕೆ ಅನುಗುಣವಾಗಿ ವಿವಿಧ ಪ್ರಕಾರದ ಸಸ್ಯವರ್ಗಗಳು ಸಹಿತ ಇಲ್ಲಿ ಏನು ಮಾಡ್ತಾವ ಅಂತಂದರೆ ಕಂಡು ಬರ್ತಾವ. ಇಲ್ಲಿ ಬೆಳೀತಕ್ಕಂತಹ ಪ್ರಮುಖ ಮರ ಯಾವುದು? ಸಾಲ್, ಬೈರಾ, ಟೂನ್, ಸಿಲ್ವರ್, ಸ್ಟ್ರೂಸ್, ಲಾರೆಲ್ ಮುಂತಾದ ಎಲೆ ಮೊನಚಾದ ಅರಣ್ಯಗಳು ಪ್ರಧಾನವಾಗಿ ಬೆಳೆಯುವುದು ಎಲ್ಲಿ ಅಂತ ಕೇಳಿದರೆ ಹಿಮಾಲಯದ ಆಲ್ಪೈನ್ಸ್ ಅರಣ್ಯಗಳು. ಈ ಹಿಮಾಲಯದ ಆಲ್ಪೈನ್ಸ್ ಅರಣ್ಯಗಳನ್ನು ನಾವು ಏನು ಮಾಡ್ಬೋದಪ್ಪ ಅಂತಂದರೆ ಕಾಣಕ್ಕೆ ಸಾಧ್ಯ ಐತಿ. ಇದು ಆಲ್ಪೈನ್ ಅರಣ್ಯ, ಸೂಚಿಪರ್ಣದ ಅರಣ್ಯ ಅಂತ ತಿಳ್ಕೊಂಡು ವರ್ಗೀಕರಣವನ್ನು ಕೊಟ್ಟಿರ್ತಾರೆ. ತೇವಾಂಶ, ಎತ್ತರ, ಮಳೆಯನ್ನು ಆಧರಿಸಿ ಹಿಮಾಲಯದ ಸಸ್ಯವರ್ಗದಲ್ಲಿ ವೈವಿಧ್ಯತೆಯಿಂದ ಏನು ಮಾಡಿರ್ತದೆ ಅಂದರೆ ಕೂಡಿರ್ತದೆ. ಹಿಮಾಲಯ ಪರ್ವತದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಸಸ್ಯವರ್ಗವನ್ನು ಸಹಿತ ನಾವು ಏನು ಮಾಡ್ತೀವಿ ನೋಡ್ಕೋತೀವಿ. ಇನ್ನು ನಾವು ಅರಣ್ಯಗಳ ರಕ್ಷಣೆಯನ್ನು ಯಾವ ಥರ ಮಾಡ್ತೀವಿ?
ಅರಣ್ಯಗಳ ರಕ್ಷಣೆ, ಪರಿಸರದ ರಕ್ಷಣೆ ಪ್ರತಿಯೊಬ್ಬ ನಾಗರಿಕನ ಒಂದು ಕರ್ತವ್ಯ. ನಮಗೆ ಸಂವಿಧಾನ ಹೇಳುವಂತೆ ಸಂವಿಧಾನದಲ್ಲಿ ಉಲ್ಲೇಖವಾಗಿರತಕ್ಕಂಥ ಮೂಲಭೂತ ಕರ್ತವ್ಯಗಳಲ್ಲಿ ಒಂದು ಪರಿಸರ ಸಂರಕ್ಷಣೆಯೂ ಸಹಿತ ಒಂದು. ಪರಿಸರವನ್ನು 33% ಅರಣ್ಯವನ್ನು ಕ್ಷೇತ್ರವನ್ನು ಹೊಂದಿರಬೇಕು ಅಂತ ತಿಳ್ಕೊಂಡು ವಿಜ್ಞಾನಿಗಳು ಅಭಿಪ್ರಾಯವನ್ನು ಕೊಡ್ತಾರೆ. ಹರಿಯಾಣ ರಾಜ್ಯ ಅತಿ ಕಡಿಮೆ ಪ್ರದೇಶದ ಒಂದು ರಾಜ್ಯ ಆಗಿರೋದ್ರಿಂದ ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅರಣ್ಯದ ಪಾಲನೆ ಆಗಿರಬಹುದು, ಪೋಷಣೆ ಆಗಬೇಕು ಅಂತ ತಿಳ್ಕೊಂಡು ಅತ್ಯಂತ ಹೆಚ್ಚಿನ ಒಂದು ಪ್ರೋತ್ಸಾಹ ಆ ಒಂದು ಕಡಿಮೆ ಪ್ರಮಾಣದ ಅರಣ್ಯ ಪ್ರದೇಶವನ್ನು ಹೊಂದಿರತಕ್ಕಂತಹ ರಾಜ್ಯಗಳಿಗೆ ನೀಡಿರ್ತಾರೆ. ಇನ್ನು ಅರಣ್ಯ ಸಂರಕ್ಷಣೆ, ಅರಣ್ಯಗಳನ್ನು ಮಾನವ ಮತ್ತು ಪ್ರಾಣಿಗಳಿಂದ ನೈಸರ್ಗಿಕ ವಿಪತ್ತುಗಳಿಂದ ಕಾಪಾಡುವುದನ್ನೇ ನಾವು ಅರಣ್ಯಗಳ ಸಂರಕ್ಷಣೆ ಅಂತ ತಿಳ್ಕೊಂಡು ನಾವು ಕರಿತೀವಿ. ಈ ಅರಣ್ಯ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದೆ. ಅದರ ಜೊತೆಗೆ ಅರಣ್ಯವನ್ನು ಸಂರಕ್ಷಣೆ ಮಾಡ್ತಕ್ಕಂತಹ ವಿಧಾನಗಳು ಯಾವುವು? ಒಂದು ಕಾಡ್ಗಿಚ್ಚನ್ನು ಉಂಟು ಮಾಡುವಂತಹ ಘರ್ಷಿತ ಮರಗಳನ್ನು ತೆಗೆಯುವುದು. ಒಂದು ಮರದಿಂದ ಮತ್ತೊಂದು ಮರಕ್ಕೆ ಘರ್ಷಣೆ ಉಂಟಾಗಿ ಅಲ್ಲಿ ಕಿಡಿ ಹತ್ತಿ ಆ ಕಿಡಿಯಿಂದ ಏನಾಗ್ತದೆ ಅಂತಂದರೆ ಇಡೀ ಅರಣ್ಯ ಸಂಪೂರ್ಣವಾಗಿ ಭಸ್ಮ ಆಗ್ತಕ್ಕಂತಹ ಪ್ರಸಂಗಗಳು ಎದುರಾಗ್ತಾವೆ. ಅಂತಹ ಕಾಡ್ಗಿಚ್ಚನ್ನು ಉಂಟು ಮಾಡತಕ್ಕಂತಹ ಘರ್ಷಿತ ಮರಗಳನ್ನು ನಾವು ಏನು ಮಾಡಬೇಕು? ತೆಗಿಬೇಕು. ಇನ್ನು ಅರಣ್ಯದ ಮರಗಳಿಗೆ ತಗಲುವ ರೋಗಗಳನ್ನು ನಿಯಂತ್ರಿಸುವುದು. ಒಂದೊಂದು ವರ್ಷಗಳು ನಾವು ಕಾಣಬಹುದು ಅತ್ಯಂತ ಹೆಚ್ಚಿನ ಪ್ರಮಾಣದ ರೋಗಗಳು ಅಲ್ಲಿ ಬಂದಿರ್ತವೆ. ಆ ರೋಗಗಳನ್ನು ನಿಯಂತ್ರಣ ಮಾಡಿದರೆ ಆ ಮರಗಳ ಪೋಷಣೆ ಮಾಡಿದಂಗೆ ಆಗ್ತದೆ. ಸಸಿಗಳನ್ನು ನೆಡುವುದು ಮತ್ತು ಬೀಜಗಳನ್ನು ಹರಡುವುದು. ಈಗೆಲ್ಲರೂ ಸಹಿತ ಮನೆಗಳನ್ನು ನಿರ್ಮಾಣ ಮಾಡ್ತಾರೆ, ಕಾರ್ಖಾನೆಗಳನ್ನು ನಿರ್ಮಾಣ ಮಾಡ್ತಾರೆ, ಕಟ್ಟಡಗಳನ್ನು ನಿರ್ಮಾಣ ಮಾಡ್ತಾರೆ, ರೋಡ್ಗಳನ್ನು ನಿರ್ಮಾಣ ಮಾಡ್ತಾರೆ. ಇದರ ಅನುಕೂಲತೆಗಾಗಿ ಏನು ಮಾಡ್ತಾರೆ ಅಂತಂದ್ರೆ ಗಿಡ ಮರಗಳನ್ನು ಕಡಿತಾರೆ. ಈ ಗಿಡ ಮರಗಳನ್ನು ನಾವು ರಕ್ಷಣೆ ಮಾಡಬೇಕು ಆಗಿತ್ತು ಅಂತಂದರೆ ನಾವು ಅಲ್ಲಲ್ಲಿ ಸಸಿಗಳನ್ನು ನೆಡಬೇಕು, ಬೀಜಗಳನ್ನು ಹರಡಬೇಕು. ಹಾಗಾಗಿ ಕಾನೂನು ಬಾಹಿರವಾಗಿ ಮರ ಕಡಿಯುವುದನ್ನು ನಿಯಂತ್ರಣೆ ಮಾಡಬೇಕು. ಅರಣ್ಯಗಳಲ್ಲಿ ಸಾಕು ಪ್ರಾಣಿಗಳನ್ನು ಮೇಯಿಸುವುದನ್ನು ನಿಯಂತ್ರಿಸುವುದು. ಒಬ್ಬೊಬ್ಬರು ಏನು ಮಾಡ್ತಾರಪ್ಪ ಅಂತಂದ್ರೆ ದನಗಳನ್ನು ಏನು ಮಾಡ್ತಾರೆ ಅಂತಂದ್ರೆ ಬಿಟ್ಬಿಡ್ತಾರೆ. ಅವು ಏನಾದರೂ ಔಷಧೀಯ ಸಸ್ಯಗಳನ್ನು ಸಹಿತ ಅವೆಲ್ಲ ಏನು ಮಾಡ್ತಾವೆ ಅಂದ್ರೆ ತಿಂದು ಹಾಳು ಮಾಡಿಬಿಡ್ತಾವೆ. ಇದನ್ನು ನಾವು ಏನು ಮಾಡಬೇಕು? ಮೇಯಿಸುವುದನ್ನು ನಿಯಂತ್ರಣದೊಳಗೆ ಇಟ್ಕೋಬೇಕು. ಇನ್ನು ಸಾರ್ವಜನಿಕರನ್ನು ಮರ ನೆಡಲು ಪ್ರೋತ್ಸಾಹ ಮಾಡುವುದು, ಅವುಗಳ ಪ್ರಾಮುಖ್ಯತೆ ಬಗ್ಗೆ ಅವುಗಳಿಗೆ ತಿಳುವಳಿಕೆ ನೀಡಿ ರಕ್ಷಣೆಯನ್ನು ಪ್ರೇರೇಪಿಸುವುದು. ಏನು ಮಾಡಬೇಕು? ನಾವು ನಾಗರಿಕರಿಗೆ ಹಲವಾರು ರೀತಿಯಲ್ಲಿ ನಾವು ವಿಶೇಷವಾಗಿ ಅವರಿಗೆ ಕಾಳಜಿಯನ್ನು ವಹಿಸಬೇಕು. ಮರಗಳನ್ನು ನೆಡುವುದರ ಉಪಯೋಗವನ್ನು ಅವರಿಗೆ ಹೇಳಿಕೊಡಬೇಕು. ಸಾಮಾಜಿಕ ಅರಣ್ಯಗಳನ್ನು ಯಶಸ್ವಿಯಾಗಿ ಕಾರ್ಯಗತಗೊಳಿಸ್ಕೊಳ್ಳೋದು ಇದು ಏನಾಗ್ತದೆ ಅಂತಂದರೆ ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು ಬರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ವನ್ಯಜೀವಿ ಧಾಮಗಳು. 2015 ಪ್ರಕಾರ 103 ರಾಷ್ಟ್ರೀಯ ಉದ್ಯಾನವನಗಳನ್ನು ನಾವು ಕಾಣ್ತೀವಿ. ಹೆಲೆ ನ್ಯಾಷನಲ್ ಪಾರ್ಕ್, ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್, ಇದು ಭಾರತದಲ್ಲಿ ಅತ್ಯಂತ ಪ್ರಾಚೀನ ರಾಷ್ಟ್ರೀಯ ಉದ್ಯಾನವನ. ಇದು ಎಲ್ಲೈತಿ ಅಂತಂದರೆ ಉತ್ತರಾಖಂಡ್ ಅಥವಾ ಉತ್ತರಾಂಚಲದಲ್ಲಿ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಅಂತ ತಿಳ್ಕೊಂಡು ಏನು ಮಾಡ್ತಾರೆ ಅಂತಂದರೆ ಕರೀತಾರೆ. ರಾಮಗಂಗಾ ನ್ಯಾಷನಲ್ ಪಾರ್ಕ್ ಅಂತ ತಿಳ್ಕೊಂಡು ಮರುನಾಮಕರಣ ಮಾಡಲಾಯಿತು. ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಪ್ರಸ್ತುತವಾಗಿ ಉತ್ತರಾಖಂಡದಲ್ಲಿ ಕಾಣ್ತೀವಿ. ಇನ್ನು ವನ್ಯಜೀವಿ ಧಾಮಗಳು ಅಂತಂದರೆ ಭಾರತದೊಳಗೆ ಒಟ್ಟಾರೆಯಾಗಿ 543 ವನ್ಯಜೀವಿ ಧಾಮಗಳು ಅದಾವೆ. ಅವುಗಳಲ್ಲಿ ಪ್ರಮುಖವಾಗಿ ತಮಿಳುನಾಡು, ಪಶ್ಚಿಮ ಬಂಗಾಳ, ರಾಜಸ್ಥಾನ್, ಹರಿಯಾಣ, ಪಂಜಾಬ, ಆಂಧ್ರ ಪ್ರದೇಶ. ಅಲ್ಲಿ ಬರ್ತಕ್ಕಂಥದ್ದು ತಮಿಳುನಾಡಿನಲ್ಲಿ ಅಣ್ಣಾಮಲೈ ವನ್ಯಜೀವಿ ಧಾಮ, ಕೊಯಮತ್ತೂರು ವನ್ಯಜೀವಿ ಧಾಮ, ನೀಲಗಿರಿ ವನ್ಯಜೀವಿ ಧಾಮ ಆಗಿರ್ಬೋದು. ಪಶ್ಚಿಮ ಬಂಗಾಳದಲ್ಲಿ ಮದಾರಿಹಾತ್ ಮತ್ತು ಜಾಲ್ದಾ ಪಾರ್ಕ್, ರಾಜಸ್ಥಾನದಲ್ಲಿ ಭರತ್ಪುರ್, ಕಿವೋಡಿಲಾಡು ಪಕ್ಷಿಧಾಮ, ಹರಿಯಾಣದಲ್ಲಿ ಸುಲ್ತಾನ್ಪುರ್ ಮತ್ತು ಗುರ್ಗಾಂವ್, ಪಂಜಾಬ್ದಲ್ಲಿ ಬೀರ್ ಮೋತಿ ಬಾಗ್ ಮತ್ತು ಪಟಿಯಾಲ, ಆಂಧ್ರ ಪ್ರದೇಶದಲ್ಲಿ ಗುಂಟೂರು ಮತ್ತು ನಾಗಾರ್ಜುನ ಸಾಗರ. ಇವು ಏನಪ್ಪ ಅಂತಂದ್ರೆ ಭಾರತದಲ್ಲಿ ಇರ್ತಕ್ಕಂಥ ಪ್ರಮುಖ ವನ್ಯಜೀವಿ ಧಾಮಗಳು. ಒಟ್ಟಾರೆ ಇರ್ತಕ್ಕಂಥ ವನ್ಯಜೀವಿ ಧಾಮಗಳು 543. ಇನ್ನು ರಾಷ್ಟ್ರೀಯ ಉದ್ಯಾನಗಳ ಸಂಖ್ಯೆ ಬತ್ತಪ್ಪ ಅಂತಂದರೆ ರಾಷ್ಟ್ರೀಯ ಉದ್ಯಾನವನಗಳು ಭಾರತದೊಳಗೆ ಪ್ರಸ್ತುತವಾಗಿ ಇರ್ತಕ್ಕಂಥದ್ದು ಮೊಟ್ಟ ಮೊದಲ ಬಾರಿಗೆ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ. ದೇಶದ ಅತಿ ಪ್ರಮುಖವಾಗಿರ್ತಕ್ಕಂಥ ಉದ್ಯಾನವನಗಳ ಸಂಖ್ಯೆ ಅವುಗಳನ್ನು ನೋಡಿದರೆ ಒಂದು ಸುಂದರ್ಬನ್, ಹಜಾರಿಬಾಗ್ ಬಿಹಾರ್, ಗಿರ್ ನ್ಯಾಷನಲ್ ಪಾರ್ಕ್ ಗುಜರಾತ್, ಕನ್ಹಾ ನ್ಯಾಷನಲ್ ಪಾರ್ಕ್ ಮಧ್ಯಪ್ರದೇಶ, ತಾಂಡೋವಾ ಮಹಾರಾಷ್ಟ್ರ, ಕಾರ್ಬೆಟ್ ಉತ್ತರಾಂಚಲ್, ಬಂಡೀಪುರ ಕರ್ನಾಟಕ, ಮರುಭೂಮಿ ರಾಜಸ್ಥಾನ್. ಇವು ಏನಪ್ಪ ಅಂತಂದ್ರೆ ನ್ಯಾಷನಲ್ ಪಾರ್ಕ್ಗಳು ಅಂತ ತಿಳ್ಕೊಂಡು ನಾವೇನು ಮಾಡ್ತೀವಿ
ಕರಿತೀವಿ. ಭಾರತದಲ್ಲಿ ಪ್ರಸ್ತುತವಾಗಿ ಇರ್ತಕ್ಕಂಥ ರಾಷ್ಟ್ರೀಯ ಉದ್ಯಾನವನಗಳ ಸಂಖ್ಯೆ ಎಷ್ಟಪ್ಪ ಅಂತ ಕೇಳಿದರೆ 166. ಇನ್ನು ಕರ್ನಾಟಕ ರಾಷ್ಟ್ರೀಯ ಉದ್ಯಾನವನಗಳು ಅಂತ ಎತ್ತಿಕೊಂಡು ನಾವು ಬಂದೀವಿ ಅಂತಂದರೆ ಅಲ್ಲಿ ಪ್ರಮುಖವಾಗಿ ನಾವು 5 ರೀತಿಯಾಗಿರ್ತಕ್ಕಂತಹ ರಾಷ್ಟ್ರೀಯ ಉದ್ಯಾನವನಗಳನ್ನು ನೋಡ್ತೀವಿ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಚಾಮರಾಜನಗರ, ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಬೆಂಗಳೂರು, ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಚಿಕ್ಕಮಗಳೂರು, ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಕೊಡಗು ಹಾಗೂ ಮೈಸೂರು, ಅನ್ಸಿ ರಾಷ್ಟ್ರೀಯ ಉದ್ಯಾನವನ ಉತ್ತರ ಕನ್ನಡ. ಹೀಗೆ ನಾವು 5 ರೀತಿಯಾಗಿರ್ತಕ್ಕಂತಹ ರಾಷ್ಟ್ರೀಯ ಉದ್ಯಾನವನಗಳನ್ನು ನಾವು ಕರ್ನಾಟಕದೊಳಗೆ ಏನು ಮಾಡ್ತೀವಪ್ಪ ಅಂತಂದರೆ ಕಾಣೋಕ್ಕೆ ಸಾಧ್ಯ ಐತಿ. ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾದ್ದು 1987 ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಣಸಿ ರಾಷ್ಟ್ರೀಯ ಉದ್ಯಾನವನವನ್ನು ಪ್ರಾರಂಭ ಮಾಡಿದರು. ಬಂಡೀಪುರದಲ್ಲಿ 1974 ಬನ್ನೇರುಘಟ್ಟ 1974 ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ 87 ನಾಗರಹೊಳೆ 1988 ಹೀಗೆ ಏನು ಮಾಡ್ತಾರೆ ಅಂತಂದ್ರೆ ಒಂದೊಂದಾಗಿ ರಾಷ್ಟ್ರೀಯ ಉದ್ಯಾನಗಳು ಕರ್ನಾಟಕದೊಳಗೆ ಬಂತು. ಇನ್ನು ಅರಣ್ಯ ನಾಶ ಆಗ್ತದಲ್ಲ, ಆ ಅರಣ್ಯ ನಾಶವನ್ನು ನಿಯಂತ್ರಣ ಮಾಡ್ತಕ್ಕಂಥ ಕ್ರಮಗಳನ್ನು ನಾವು ಮೇಯಿಸುವುದನ್ನು, ಕಾಡ್ಗಿಚ್ಚು, ಅತಿಕ್ರಮಣದ ರೋಗ, ಕಳ್ಳ ಸಾಗಾಣಿಕೆ, ವೈಜ್ಞಾನಿಕವಾಗಿ ಮತ್ತು ಕಾಯ್ದೆಯನ್ನು ನೀಡುವುದರ ಮೂಲಕ ನಾವು ಅರಣ್ಯ ನಾಶದ ನಿಯಂತ್ರಣವನ್ನು ನಾವು ಕಾಣಬಹುದು. ಇನ್ನು ಅರಣ್ಯ ನಾಶಕ್ಕೆ ಕಾರಣಗಳು ಅಂತ ತಿಳ್ಕೊಂಡು ಬತ್ತಪ್ಪ ಅಂತಂದ್ರೆ ಕೃಷಿ ಕ್ಷೇತ್ರದ ವಿಸ್ತರಣೆ ಆಗೋದ್ರಿಂದ ಅರಣ್ಯ ನಾಶ ಆಗ್ತತಿ. ರೈಲು ಮತ್ತು ರಸ್ತೆ ಮಾರ್ಗಗಳನ್ನು ಹಾಯಿಸುವುದರ ಮೂಲಕವಾಗಿ ಅರಣ್ಯ ನಾಶ ಆಗ್ತದೆ. ನೀರಾವರಿ ಮತ್ತು ಯೋಜನೆಗಳ ನಿರ್ಮಾಣ ಮಾಡುವುದರಿಂದ ಅತ್ಯಂತ ಹೆಚ್ಚಿನ ಪ್ರಮಾಣದೊಳಗೆ ಅರಣ್ಯಕ್ಕೆ ಒಂದು ನಾಶ ಆಗ್ತದೆ. ಕೈಗಾರೀಕರಣ ಯಾವಾಗ ಬೆಳೆಯಕತ್ತಿದನೋ ಆವಾಗ ಅರಣ್ಯ ನಾಶ ಆಗ್ತದೆ. ನಗರೀಕರಣ ಆಗಿರ್ಬೋದು ಮತ್ತು ಮೇಯಿಸುವಿಕೆ ಇವು ಏನಪ್ಪ ಅಂತಂದ್ರೆ ಅರಣ್ಯ ನಾಶಕ್ಕೆ ಕಾರಣಗಳು. ಮತ್ತು ನಾವು ಅರಣ್ಯವನ್ನು ಯಾವ ರೀತಿಯಾಗಿ ನಾನು ಕಂಡ್ಕೋಬೇಕು ಅನ್ನೋದನ್ನು ಪ್ರತಿಯೊಬ್ಬ ನಾಗರಿಕನಿಗೆ ನಮ್ಮ ಸಂವಿಧಾನ ಆಗಿರ್ಬೋದು, ಸಾಮಾಜಿಕವಾಗಿ ಆಗಿರ್ಬೋದು, ಅದರ ಕುರಿತಾಗಿರ್ತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂತಹ ಜವಾಬ್ದಾರಿ ಭಾರತದ ನಾಗರಿಕರ ಮೇಲೈತಿ. ಹೀಗಾಗಿ ಅರಣ್ಯವನ್ನು ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ ಅಂತಕ್ಕಂಥ ಮಾತನ್ನು ಹೇಳಿ ಇಲ್ಲಿಗೆ ಒಂದು ಸಾಮಾನ್ಯ ಅಧ್ಯಯನ ಜನರಲ್ ನಾಲೆಡ್ಜ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಅರಣ್ಯದ ಕುರಿತಾಗಿರ್ತಕ್ಕಂಥ ಮಾಹಿತಿಯನ್ನು ನೋಡಿ ಮುಂದಿನ ಅವಧಿಯಲ್ಲಿ ಮತ್ತು ಮುಂದಿನ ತರಗತಿಯೊಳಗೆ ಒಂದು ಹೊಸ ಅಧ್ಯಾಯದೊಂದಿಗೆ ನಾವೆಲ್ಲರೂ ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.